ಇನ್ನು ಬಂಗಾಳದಲ್ಲಿ ಕೇಸರಿ ಕಮಾಲನ ಮಾಡ್ತಾ ಇದೆ. ಹಾಗಾದ್ರೆ ಯಾರಿಗೆ ಸಿಎಂ ಪಟ್ಟ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇರುವಂತದ್ದು. ಸದ್ಯ ಸಿಎಂ ರೇಸ್ ನಲ್ಲಿ ಘಟಾನುಘಟಿಗಳಿದ್ದಾರೆ. ಸಿಎಂ ರೇಸ್ ನಲ್ಲಿ ಘಟಾನುಘಟಿಗಳಿರುವಂತದ್ದು. ಒಂದ್ ಕಡೆ ಸುವೇಂದು ಅಧಿಕಾರಿ, ದಿಲೀಪ್ ಘೋಷ್, ಮತ್ತೊಂದ್ ಕಡೆನಲ್ಲಿ ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಪೌಲ್ ಇವರೆಲ್ಲರೂ ಕೂಡ ಇದ್ದಾರೆ. ಸುಖಾಂತ ಮಂಜುಂಧಾರ್ 5 ಮಂದಿ ಸಿಎಂ ರೇಸ್ ನಲ್ಲಿ ಇರುವಂತದ್ದು ಇದೀಗ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಅಷ್ಟೂ ಜನನು ಕೂಡ ಬಿಜೆಪಿ ಅಲ್ಲಿ ಗೆಲ್ಲೋದಕ್ಕೆ ಕಾರಣಕರ್ತರಾಗಿರುವಂತವ್ರು, ಎಲ್ಲರೂ ಕೂಡ ತಮ್ಮ ಶ್ರಮವನ್ನ ಹಾಕಿರುವಂತರು. ಘಟಾನುಘಟಿಗಳೇ ಇದ್ದಾರೆ. ಒಂದ್ ಕಡೆನಲ್ಲಿ ಸುವೇಂದು ಅಧಿಕಾರಿ, ಮತ್ತೊಂದ್ ಕಡೆನಲ್ಲಿ ದಿಲೀಪ್ ಘೋಷ್, ಸಮೀಕ್ ಭಟ್ಟಾಚಾರ್ಯ ಅವರಿದ್ದಾರೆ, ಇನ್ನು ಅಗ್ನಿಮಿತ್ರ ಪೌಲ್ ಅವರಿದ್ದಾರೆ, ಸುಖಾಂತ ಮಂಜುಂಧಾರ್ ಇದ್ದಾರೆ. ಒಟ್ಟು 5 ಮಂದಿ ಸಿಎಂ ರೇಸ್ ನಲ್ಲಿರೋದ್ರಿಂದ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ. ಮೇ 9ನೇ ತಾರೀಕಿನಂದು ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಬಂಗಾಳ ಮೇಲ್ವಿಚಾರಕರಾಗಿ ಅಮಿತ್ ಶಾ ನೇಮಕ ಆಗಿದ್ದಾರೆ. ಒಂದ್ ಕಡೆನಲ್ಲಿ ಇಂದು ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಭೇಟಿಯನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ನೂತನ ಶಾಸಕರ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆಯಾಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂತದ್ದು. ಹಾಗಾಗಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಅಸೋಸಿಯೇಟ್ ಎಡಿಟರ್ ಆದಂತಹ ಗೋವಿಂದ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಒಂದ್ ಕಡೆನಲ್ಲಿ ಬಂಗಾಳದಲ್ಲಿ ಕೇಸರಿ ಕಮಾಲನ್ನ ಮಾಡಿದೆ, ಆದ್ರೆ ಇದೀಗ ಪ್ರಶ್ನೆ ಏನ್ ಕಾಡ್ತಾ ಇದೆ ಅಂತ ಅಂದ್ರೆ ಘಟಾನುಘಟಿ ನಾಯಕರು ಸಿಎಂ ರೇಸ್ ನಲ್ಲಿರೋದ್ರಿಂದ ಸಿಎಂ ಪಟ್ಟ ಯಾರಿಗೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸಹಜವಾಗಿ ಬಹುಮತ ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಕಾಂಕ್ಷಿ ಇರ್ತಾರೆ, ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬಹುತೇಕವಾಗಿ ಟವಲ್ ಹಾಕೋದು ಸರ್ವೇ ಸಮಯ. ಆದ್ರೆ ಎಲ್ಲೋ ಒಂದ್ ಕಡೆ ಇದೆಲ್ಲವೂ ಕೂಡ ಸಾಮೂಹಿಕ ನಾಯಕತ್ವ ಅಡಿಯಲ್ಲಿ ಚುನಾವಣೆ ಹೋಗಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನೋ ವಿಚಾರ ಸಂಬಂಧಪಟ್ಟಂತೆ ಕೇಂದ್ರದ ಬಿಜೆಪಿ ನಾಯಕರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಈ ಒಂದು ಚುನಾವಣೆಯನ್ನ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಯಾಕಂದ್ರೆ ಅಮಿತ್ ಶಾ ಅವರು ಒಂದು ಚುನಾವಣಾ ಅಭ್ಯರ್ಥಿ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ಇರ್ಬೋದು, ಪ್ರಚಾರದ ವಿಚಾರದಲ್ಲಿ ಹೆಚ್ಚಿನೋದಂತ ಒಂದು ಫೋಕಸ್ ಮಾಡಿದಂತ ವಿಚಾರದಲ್ಲಿ ಇರ್ಬೋದು, ಎಲ್ಲವೂ ಕೂಡ ಅಮಿತ್ ಶಾ ಅವರು ಬಹುತೇಕವಾಗಿ ಸಮಯವನ್ನ ಪಶ್ಚಿಮ ಬಂಗಾಳದಲ್ಲಿ ಕಳೆದಿದ್ರು. ಹಾಗಾಗಿ ಅವ್ರನ್ನ ಕೇಂದ್ರದ ಬಿಜೆಪಿ ವೀಕ್ಷಕರಾಗಿ ನೇಮಕ ಆಗಿದ್ದಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು ಸಭೆ ಮಾಡ್ತಾರೆ. ಇವತ್ತು ಸಂಜೆ ವೇಳೆಗೆ ಬಹುತೇಕವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಸಾರಥಿ ಯಾರಾಗ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಅನೌನ್ಸ್ ಆಗಲಿದೆ. ಇದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಅಷ್ಟೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ನಿತಿನ್ ನವೀನ್ ಅವರು ಮತ್ತು ಪ್ರಧಾನಿ ಮೋದಿ ಅವರು ಮತ್ತು ಅಮಿತ್ ಶಾ ಸೇರಿದಂತೆ ಪ್ರಮುಖ ನಾಯಕರು ಪಶ್ಚಿಮ ಬಂಗಾಳದ ರಾಜಕೀಯ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು. ಅಂದ್ರೆ ಅಭ್ಯರ್ಥಿ ಯಾರಾಗ್ಬೇಕು ಮತ್ತು ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಅನ್ನೋ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು. ಹಾಗಾಗಿ ಇವತ್ತು ಅಮಿತ್ ಶಾ ಅವರು ಇವತ್ತು ಪಶ್ಚಿಮ ಬಂಗಾಳಕ್ಕೆ ತೆರಳುತ್ತಿದ್ದಾರೆ. ಅಲ್ಲಿ ಸಭೆಯನ್ನ ಮಾಡ್ತಾರೆ ಪ್ರಮುಖ ನಾಯಕರ ಜೊತೆ. ಅದರಲ್ಲೂ ಕೂಡ 3 ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ನಾನು ಪಡೆಯಲೇಬೇಕು ಅಂತ ಹೇಳಿ. ಸಮೀಕ್ ಭಟ್ಟಾಚಾರ್ಯ ಇರ್ಬೋದು, ಸುವೇಂದು ಅಧಿಕಾರಿ ಇರ್ಬೋದು ಮತ್ತು ದಿಲೀಪ್ ಘೋಷ್ ಇರ್ಬೋದು, ಇವರ ಹೆಸರುಗಳು ಪ್ರಮುಖವಾಗಿ ಪ್ರಬಲವಾಗಿ ಕೇಳಿ ಬರ್ತಿದೆ. ಹಾಗಾಗಿ ಅಮಿತ್ ಶಾ ಅವರು ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನಾವು ಬೇರೆ ಕಡೆಯಿಂದ ಬಂದು ನಾವು ಅಭ್ಯರ್ಥಿಗಳನ್ನ ಏನೋ ಮುಖ್ಯಮಂತ್ರಿ ಮಾಡೋದಿಲ್ಲ. ಈ ನೆಲದಲ್ಲಿ ಹುಟ್ಟಂತ ಏನೋ ಬಂಗಾಳದಲ್ಲಿ ಹುಟ್ಟಂತವ್ರು ಮತ್ತು ಒಂದು ಬಂಗಾಳಿ ಭಾಷೆಯಲ್ಲಿ ವ್ಯಾಸಂಗ ಮಾಡಿದಂತವ್ರನ್ನ ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಮಾಡ್ತೀವಿ, ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನ ಕೊಟ್ಟಿದ್ರು. ಆ ಒಂದು ಭರವಸೆನ ಈಡೇರಿಸಲೇಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರದ ಬಿಜೆಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅಮಿತ್ ಶಾ ಅವರು ಕೂಡ ಇದೇ ಒಂದು ವಿಚಾರದಲ್ಲಿ ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬಿಜೆಪಿ ಹೇಳಿ ಒಂದು ಅಚ್ಚರಿ ಅಭ್ಯರ್ಥಿ ಮುಖ್ಯಮಂತ್ರಿಗಳನ್ನ ಅನೌನ್ಸ್ ಮಾಡೋದು ಈ ಹಿಂದೆ ರಾಜಸ್ಥಾನ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಆ ರೀತಿಯ ಒಂದು ಅಚ್ಚರಿಯ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿ ಏನಾದ್ರು ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು ಸಭೆ ಮಾಡ್ತಾರೆ. ಸಭೆ ಆದ ಬಳಿಕ ಬಹುತೇಕವಾಗಿ ಇವತ್ತು ಸಂಜೆ ವೇಳೆಗೆ ಪಶ್ಚಿಮ ಬಂಗಾಳದಲ್ಲಿ ಯಾರು ಬಿಜೆಪಿಯ ನೂತನ ಸಾರಥಿ ಆಗ್ತಾರೆ ಅನ್ನೋದು ಬಹುತೇಕ ಖಚಿತ ಆಗುವಂತ ಸಾಧ್ಯತೆ ಇದೆ. ಸುಕನ್ಯಾ. ಎಸ್ ಗೋವಿಂದ್, ಇನ್ನೊಂದ್ ಕಡೆನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೋ ಒಂದ್ ಕಡೆ ಇವಾಗ ಸದ್ಯಕ್ಕೆ ಮಾತುಕತೆ ಆಗ್ತಾ ಇರುವಂತದ್ದು ಮಮತಾ ಬ್ಯಾನರ್ಜಿ ಅವರು ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನಾಗಬಹುದು ಅಲ್ಲಿ?
ಸಹಜವಾಗಿ ಯಾಕಂದ್ರೆ ನಿನ್ನೆ ಅಷ್ಟೇ ಸುದ್ದಿಗೋಷ್ಠಿಗಳಂತ ಮಮತಾ ಬ್ಯಾನರ್ಜಿ ಅವರು ಎಲ್ಲೋ ಒಂದ್ ಕಡೆ ವೋಟ್ ಚೋರಿಯಾಗಿದೆ, 100 ಸ್ಥಾನಗಳನ್ನ ನಮ್ಮ ಒಂದು ಪಕ್ಷಕ್ಕೆ ಬರ್ಬೇಕಾದಂತ ಸ್ಥಾನಗಳನ್ನ ಬಿಜೆಪಿ ಕದ್ದಿದ್ದಾರೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ನಮ್ಮ ಪಕ್ಷ ಸೋತಿಲ್ಲ, ಈಗಲೂ ಕೂಡ ನನಗೆ ನಂಬಿಕೆ ಇದೆ, ನಾನು ಈ ಒಂದು ವಿಚಾರವನ್ನ ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಹತಾಶೆ ಮಾತುಗಳು ಅಂತ ಹೇಳಿ ಕಾಣಿಸ್ತದೆ. ಯಾಕಂದ್ರೆ ಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಏನ್ ತೀರ್ಮಾನ ಮಾಡ್ತಾರೆ ಮತ್ತು ಜನರ ಅಭಿಪ್ರಾಯ, ಜನರು ಏನ್ ಕೊಟ್ಟಿದ್ದಾರೆ ಆ ಉತ್ತರವನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಮತಾ ಬ್ಯಾನರ್ಜಿ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಿರೋದು ಸಹಜವಾಗಿ ಪ್ರಜಾಪ್ರಭುತ್ವಕ್ಕೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಧಕ್ಕೆ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಅವರು ಕೂಡ ನಾನು ಇದೇ ಒಂದು ವಿಚಾರವನ್ನು ಹೇಳಿದ್ರು. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ 100 ಸೀಟ್ಗಳನ್ನ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಕದ್ದಿದ್ದಾರೆ, ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ತನಿಖೆ ಆಗ್ಬೇಕು ಅಂತ ಹೇಳ್ತಿದ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಜನರು ಕೊಟ್ಟಂತ ಮ್ಯಾಂಡೇಟ್ ಅನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ನಿನ್ನೆ ಇಡೀ ದಿನ ಇದೇ ಒಂದು ವಿಚಾರವನ್ನ ಹೇಳಿತಂದ್ರು. ಸಂಜೆ ಸುದ್ದಿಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲೂ ಇದೇ ವಿಚಾರವನ್ನ ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ, ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಅಂತ ಹೇಳಿ. ತನಿಖೆ ಆಗ್ಬೇಕು ಅಂದ್ರೆ ಯಾವ ರೀತಿ ತನಿಖೆ ಆಗ್ಬೇಕು, ಇದನ್ನ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಬಹುಮತ ಬಂದಿದೆ, ಬಹುಮತ ಬಂದಂತ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಅವಕಾಶ ಮಾಡ್ಕೊಡ್ತಾರೆ ರಾಜ್ಯಪಾಲರು, ಅಲ್ಲಿ ತಮ್ಮ ಬಹುಮತವನ್ನ ಸಾಬೀತುಪಡಿಸ್ತಾರೆ. ಇದೆಲ್ಲವೂ ಕೂಡ ಒಂದ್ ರೀತಿಯ ಪ್ರೊಸೆಸ್ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಮತಾ ಬ್ಯಾನರ್ಜಿ ಈ ರೀತಿ ಒಂದು ಉದ್ದಟತನ ಹೇಳಿಕೆ ಕೊಡ್ತಿರೋದು ಸಹಜವಾಗಿ ಮುಂದಿನ ದಿನ ಪ್ರಜಾಪ್ರಭುತ್ವಕ್ಕೆ ಇದು ಒಂದ್ ರೀತಿಯ ಒಂದು ದೊಡ್ಡ ಮಟ್ಟದ ಮಾರಕವಾದಂತ ಹೇಳಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ ಅಂತ ಅನ್ಸುತ್ತೆ ಸುಕನ್ಯಾ. ಎಸ್, ಧನ್ಯವಾದಗಳು ಗೋವಿಂದ್ ಹೆಚ್ಚಿನ ಮಾಹಿತಿಗಾಗಿ.